ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರ ಮತಯಾಚನೆ ಮಾಡಿ ಮಾತನಾಡಿದ ಅವರು, ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ 70 ವರ್ಷಗಳಿಂದ ದಲಿತರನ್ನ ಉದ್ಧಾರ ಮಾಡಲಿಲ್ಲ, ದಲಿತರ ಅಭಿವೃದ್ಧಿಗೆ ಗಮನ ಕೊಡಲಿಲ್ಲ. ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗುವ ಎಲ್ಲ ರೀತಿಯ ಅರ್ಹತೆಗಳಿದ್ರೂ ಕೂಡ ಮುಖ್ಯಮಂತ್ರಿ ಮಾಡದೇ ಇರುವ ಪಕ್ಷ ಕಾಂಗ್ರೆಸ್ ಪಕ್ಷ. ನೆಹರು ಕಾಲದಿಂದಲೂ ಕೂಡ ದೇಶದಲ್ಲಿರುವ ದಲಿತರನ್ನ ತುಳಿಯುತ್ತಾ ಬರುತ್ತಿದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದವರು ಸಂವಿಧಾನ ಬದಲಾವಣೆ ಮಾಡುತ್ತಾರೆ ಎಂದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ. ವಿಶ್ವ ನಾಯಕ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನು ಬದಲಾವಣೆ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ. ಅಥವಾ ಅಂಬೇಡ್ಕರ್ ಅವರೇ ಪುನರ್ಜನ್ಮ ತಾಳಿ ಬಂದರೂ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಈ ವಿಶ್ವಕ್ಕೆ ಮಾದರಿ. ಕಾಂಗ್ರೆಸ್ ಪಕ್ಷದವರು ಹೇಳುವ ಮಾತುಗಳನ್ನು ಜಿಲ್ಲಾ ದಲಿತರು ಯಾವುದೇ ಕಾರಣಕ್ಕೂ ನಂಬೇಡಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸಿಎಂ ಆರ್ ಶ್ರೀನಾಥ್, ಬೆಗ್ಲಿ ಸೂರ್ಯಪ್ರಕಾಶ್, ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಬಿಜೆಪಿ ವೋಟ್ ಕೊಟ್ರೆ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತಾರೆ ಇವರು. ಹೋಟ್ಲುಗಳಾಗ ಫುಟ್ಪಾತ್ ಮೇಲೆಲ್ಲ ಮೋದಿನೇ ಹೇಳ್ತವ್ರಲ್ಲ. ಅಂಬೇಡ್ಕರ್ ತೀರೋಗವ್ರೆ, ತಿರ್ಗಾ ಪುನರ್ಜನ್ಮ ಬಂದ್ರು ಕೂಡ ಅಂಬೇಡ್ಕರ್ ಕೈಲಾಗೆ ಆಗಲ್ಲ ಸಂವಿಧಾನ ಚೇಂಜ್ ಮಾಡಕ. ಈ ಕಾಂಗ್ರೆಸ್ನವರು ಬೂಸಿ ಬಿಡ್ತಾರೆ, ನಂಬೇಡ್ರಿ. ಅಂಬೇಡ್ಕರ್ ಸಂವಿಧಾನ ಚೇಂಜ್ ಮಾಡಕ್ಕಾಗಿದ್ದ? ಅದು ಭಗವದ್ಗೀತೆ ಇದ್ದಂಗೆ, ಅದು ಚೇಂಜ್ ಮಾಡಕ್ಕಾಗಲ್ಲ ಅಂತ ಹೇಳಿ ಪ್ರತಿ ಭಾಷಣದಲ್ಲೂ ಪ್ರತಿ ವೇದಿಕೆಗಳಲ್ಲಿ ನರೇಂದ್ರ ಮೋದಿ ಅವರು ಜನಕ್ಕೆ ಹೇಳ್ತಾವ್ರೆ. ಈ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಬಿಜೆಪಿಗೆ ಹಾಕ್ಬಿಡ್ರಿ ಓಟು, ನಮ್ ಅಂಬೇಡ್ಕರ್ ಮಾಡಿರೋದು ಈಗ ತಿರ್ಗಿಸ್ಬಿಡ್ತಾರೆ. ಪಾಪ ಮಣ್ಣು ಮಾಡಕ್ ಜಾಗ ಕೊಡ್ತಾ ಇರೋರು ಈ ಕಾಂಗ್ರೆಸ್. ಸತ್ತೋದಾಗ ಮಣ್ಣು ಮಾಡಕ್ ಕೊಡ್ತಾ ಇರೋ ಕಾಂಗ್ರೆಸ್ 2 ಸತಿ ಪಾರ್ಲಿಮೆಂಟ್ ಸೋಲಿಸಿರೋದು ನೆಹರು. ಅದನ್ನ ಪಾರ್ಲಿಮೆಂಟ್ ಅಲ್ಲಿ 2 ಸತಿ ಸೋಲಿಸಿ ಅವಮಾನ ಮಾಡಿರ್ತಕ್ಕಂಥ ಪಕ್ಷ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಕ್ಷ. ಅದ್ರ ಎರಡನೇ ಮಾತೇ ಇಲ್ಲ. ಇದನ್ನು ನೀವು ಸೀಟ್ಲು ಎಷ್ಟು ತಿಳಿಸ್ಬೇಕು ಜನಗಳಿಗೆ. ಬಹಳ ಮುಖ್ಯವಾಗಿ ಇವತ್ತು ಬಹಳ ಸರ್ವಸಾಮಾನ್ಯರಲ್ಲಿ ಸರ್ವಸಾಮಾನ್ಯ ಮಲ್ಲೇಶ್ ಬಾಬು ಒಂಥರ ಅಮಾಯಕ